ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ 100 ದಿನಗಳ ಗಲ್ಫ್ ಯುದ್ಧಕ್ಕೆ ಕೊನೆಗೂ ತೆರೆ ಬಿತ್ತ ಇರಾನ್ ವಿರುದ್ಧ ಸೇನಾ ದಾಳಿಯನ್ನ ನಿಲ್ಲಿಸಿದ ಅಮೆರಿಕ. ಇರಾನ್ ಮೇಲೆ ದಾಳಿಯನ್ನ ರದ್ದು ಮಾಡಿದ್ದು 5 ಗಂಟೆಯಲ್ಲಿ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಇರಾನ್ ಮೇಲೆ ದಾಳಿಯನ್ನ ನಿಲ್ಲಿಸಲು ಟ್ರಂಪ್ ಮಹತ್ವದ ಸೂಚನೆಯನ್ನ ಕೊಟ್ಟಿದ್ದು, ಇರಾನ್ ಜೊತೆ ಒಪ್ಪಂದ ಅಂತಿಮಗೊಂಡಿದೆ. ಈ ವಾರಾಂತ್ಯದಲ್ಲಿ ಒಪ್ಪಂದಕ್ಕೆ ಯುರೋಪ್ನಲ್ಲಿ ಸಹಿ ಹಾಕಲಾಗುತ್ತೆ. ಮಧ್ಯಸ್ಥಿಕೆ ವಹಿಸಿರುವಂತಹ ಎಲ್ಲಾ ರಾಷ್ಟ್ರಗಳು ಒಪ್ಪಂದವನ್ನ ಅನುಮೋದಿಸಿದೆ ಅಂತ ಹೇಳಿದ್ದಾರೆ. ಜಲಸಂಧಿ ಶೀಘ್ರವೇ ಅಧಿಕೃತವಾಗಿ ತೆರೆಯಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಜೊತೆ ಅಂತಿಮ ಟ್ರಂಪ್ ಕೂಡ ಹೇಳಿಕೆಯನ್ನು ಕೊಟ್ಟಂತ ಬೆನ್ನಲ್ಲೇ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಅಮೆರಿಕದೊಂದಿಗೆ ಯಾವುದೇ ಒಪ್ಪಂದಗಳು ಅಂತಿಮಗೊಳಿಸಲಾಗಿಲ್ಲ. ಇನ್ನು ಇರಾನ್ ವಿದೇಶಾಂಗ ಸಚಿವಾಲಯ ವಕ್ತಾರ ಇಸ್ಮಾಯಿಲ್ ಬಘೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಅವರ ಒಪ್ಪಂದದ ವರದಿಗಳೆಲ್ಲವೂ ಕೂಡ ಊಹಾಪೋಹ ಅಂತ ಹೇಳಿದ್ದಾರೆ. ಟೆಹರಾನ್ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಹೇಳಲಾಗ್ತಾರೆ. ಅಮೆರಿಕದ ಜೊತೆ ಒಪ್ಪಂದ ಇನ್ನೂ ಕೂಡ ಅಂತಿಮವಾಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಒಪ್ಪಂದ ಅಂತಿಮ ಅಂತ ಟ್ರಂಪ್ ಹೇಳಿಕೆಗೆ ಇರಾನ್ ಇದೀಗ ತಿರುಗೇಟನ್ನು ಕೊಟ್ಟಿದೆ. ಯಾವುದೇ ರೀತಿಯ ಒಪ್ಪಂದಗಳನ್ನ ಅಂತಿಮಗೊಳಿಸಲಾಗಿಲ್ಲ ಅಮೆರಿಕದೊಂದಿಗೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ವಕ್ತಾರ ಇಸ್ಮಾಯಿಲ್ ಬಘೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಒಪ್ಪಂದದ ವರದಿಗಳೆಲ್ಲವೂ ಕೂಡ ಊಹಾಪೋಹ, ಟೆಹರಾನ್ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಇರಾನ್ ಹೇಳ್ತಾರೆ. ಇರಾನ್ ಮೇಲೆ ದಾಳಿ ರದ್ದಾಗಿದ್ದು 5 ಗಂಟೆಯಲ್ಲಿ ಈಗಾಗಲೇ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಭಾರತೀಯ ಸಿಬ್ಬಂದಿ ಇದ್ದಂತ ಮತ್ತೊಂದು ಹಡಗಿನ ಮೇಲೆ ದಾಳಿಯನ್ನು ಮಾಡಲಾಗಿದ್ದು. ಎಂಟಿ ಜಲವೇರ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿತ್ತು. ದಾಳಿಯನ್ನ ಖಚಿತಪಡಿಸಿದ ಅಮೆರಿಕದಿಂದ ವಿಡಿಯೋ ಕೂಡ ಬಿಡುಗಡೆ ಮಾಡಲಾಗಿದ್ದು, ಹೆಲ್ಫೈರ್ ಕ್ಷಿಪಣಿಗಳಿಂದ ದಾಳಿ ಮಾಡಿರುವುದಾಗಿ ಹೇಳಿಕೆಯನ್ನು ಕೊಟ್ಟಿದೆ. ತೈಲ ಟ್ಯಾಂಕರ್ನ ಎಂಜಿನ್ ಕೋಣೆಗೆ ದಾಳಿಯನ್ನು ಮಾಡಿದ್ವು. ನಮ್ಮ ದಿಗ್ಬಂಧನ ಉಲ್ಲಂಘಿಸಿದ್ದಕ್ಕಾಗಿ ದಾಳಿ ಅಂತ ಅಮೆರಿಕ ಹೇಳ್ತಾ ಇದೆ. ಎಂಟಿ ಜಲವೇರ್ ಹಡಗಿನಲ್ಲಿದ್ದಂತ 20 ಭಾರತೀಯರ ರಕ್ಷಣೆ ಕೂಡ ಮಾಡಲಾಯಿತು. ಇನ್ನು ಇದೇ ಹಡಗಿನಲ್ಲಿದ್ದಂಥ 3 ನಾವಿಕರು ಸಾವನ್ನಪ್ಪಿದ್ರು. ಈ ಯುದ್ಧದ ಬಗ್ಗೆ ಟ್ರಂಪ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಾರತದ ಹಡಗಿನ ಮೇಲೆ ಹೆಲ್ಫೈರ್ ಮಿಸೈಲ್ ದಾಳಿಯನ್ನ ಮಾಡಿತು. ನಾವಿಕರನ್ನ ಕೊಂದು ಅಮೆರಿಕ ಬಡಾಯಿ ಕೊಚ್ಚಿಕೊಂಡಿತ್ತು. ಈ ಘಟನೆಯನ್ನ ಇರಾನ್ ಕೂಡ ತೀವ್ರವಾಗಿ ಖಂಡಿಸಿದೆ. ಭಾರತೀಯ ಸಿಬ್ಬಂದಿ ಇದ್ದಂಥ ಮತ್ತೊಂದು ಹಡಗಿನ ಮೇಲೂ ಕೂಡ ದಾಳಿಯನ್ನ ಮಾಡಲಾಯಿತು. ಎಂಟಿ ಡೆಲವೇರ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಅಮೆರಿಕದಿಂದ ವಿಡಿಯೋ ಕೂಡ ಬಿಡುಗಡೆ ಮಾಡಲಾಗಿದೆ. ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳ ಮೇಲೆ ಈಗಾಗಲೇ ಹಲವು ಹಡಗುಗಳ ಮೇಲೆ ನಿರಂತರವಾದಂತಹ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಜೂನ್ 8, ಜೂನ್ 9, ಜೂನ್ 11 ಈ 3 ದಿನವೂ ಕೂಡ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಜೂನ್ 8ನೇ ತಾರೀಕಿನಂದು ಭಾರತದ ಎಲ್ಲ 24 ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಯಿತು. ಜೂನ್ 9 3 ಜನ ಬಲಿಯಾಗ್ತಾರೆ, 21 ಮಂದಿನ ರಕ್ಷಣೆ ಆಯಿತು. ಜೂನ್ 11 ಅಂದ್ರೆ ನಿನ್ನೆ ಭಾರತದ ಎಲ್ಲ 20 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಾಗಿದೆ.